ರಿಫ್ರೆಶ್ಗಾಗಿ ಶುರುವಾಗಿದೆ. ಕಲ್ಪತರು ನಗರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಭಿನ್ನವಾದ ರೆಸ್ಟೋರೆಂಟ್. ಮೊಬೈಲ್ ಬಿಡಿ ಗೇಮ್ ಆಡಿ ಎನ್ನುವ ಟ್ಯಾಗ್ ಲೈನ್ ನೊಂದಿಗೆ ಗೇಮ್ ಬೈಟ್ ರೆಸ್ಟೋರೆಂಟ್ ಪ್ರಾರಂಭವಾಗಿತ್ತು. ಇದು ವೈದ್ಯರ ತಂಡ ಜೊತೆಗೂಡಿ ಆರಂಭಿಸಿದ ರೆಸ್ಟೋರೆಂಟ್ ಆಗಿರುವುದರಿಂದ ಎಲ್ಲಿಗೆ ಬರುವವರಿಗೆ ಶುಚಿಯಾಗಿ ರುಚಿಯಾದ ಊಟದ ಜೊತೆ ಮನಸ್ಸು ಮತ್ತು ಮೈಂಡ್ ರಿಫ್ರೆಶ್ ಆಗುವುದು ಗ್ಯಾರಂಟಿ. ಜನರಿಗೆ ಆಟದ ಜೊತೆ ಊಟ ಸವಿಯುವ ಅವಕಾಶ. ಜೊತೆಗೆ ಗೇಮ್ ಬೈಟ್ಸ್ ರೆಸ್ಟೋರೆಂಟ್ ಹೊಸದಾಗಿ ಶುರುವಾದ ಸಂಭ್ರಮಕ್ಕೆ ವಿಶೇಷ ಆಫರ್ಗಳನ್ನು ನೀಡಲಾಗುತ್ತಿದೆ. ತುಮಕೂರಿನಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದೆ ಗೇಮ್ ಬೈಟ್ಸ್ ಅಂತ ಕೆಫೆ. ತುಂಬ ಚೆನ್ನಾಗಿದೆ. ವೀಕೆಂಡ್ಸಲ್ಲಿ ಸ್ಟೂಡೆಂಟ್ಸು ಬೇರೆ ಎಲ್ಲರೂ ಬೆಂಗಳೂರಿಗೆ ಹೋಗಿ ಅವರು ಎಂಜಾಯ್ ಮಾಡಬೇಕಾಗಿತ್ತು. ಅಂಥದ್ದು ತುಮಕೂರಲ್ಲೇ ಬಂದಿರೋದ್ರಿಂದ ಇಲ್ಲಿ ಬಂದು ಎಂಜಾಯ್ ಮಾಡಿ. ಇದು ಸ್ಟಾರ್ಟ್ ಮಾಡಿರೋರಿಗೆ ಇದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇಲ್ಲಿ ಓಪನ್ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಫೆ ಇದು. ದೊಡ್ಡವ್ರಿಗೂ 10ರಿಂದ 10 ವರ್ಷದಿಂದ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಇವ್ರಿಗೂ ಕೂಡ ಒಳ್ಳೆಯ ರೆಕ್ರಿಯೇಷನ್ ಕೊಡಲಿ, ಒಳ್ಳೆಯ ಇದನ್ನು ಕೊಡಲಿ ಅಂತೇಳಿ ಅವರ ಟೀಮ್ಗೆ ಒಳ್ಳೆಯ ಇದನ್ನು ಕೊಡಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಆಲ್ ದ ಬೆಸ್ಟ್ ಕೆಫೆಗೆ. ವೃತ್ತಿ ಒಂದು ಉತ್ತಮ ವೃತ್ತಿಯಾಗಿರ್ತದೆ. ಆ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಇದನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾಯಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ಪೇಷಂಟ್ ನೋಡ್ಕೊಂಡಿರೋದು, ನೋಡೋದು, ಇನ್ಕಮಿಂಗು ಔಟ್ಗೋಯಿಂಗು ಬರೀ ಪೇಷಂಟ್ಸ್ಗಳು ನೋಡ್ಕೊತ ಟೆನ್ಷನ್ ಇರೋಂಥ ಹೊತ್ತಿನಲ್ಲಿ ಇಲ್ಲಿ ಗೇಮ್ ಬೈಟ್ಸ್ ಒಂದು ಓಪನ್ ಮಾಡ್ಕೊಂಡಿರೋದ್ರಿಂದ ಸಾಯಂಕಾಲ ತಮಗೆ ಬೇಜಾರಾದ ಸಮಯದಲ್ಲಿ ಬಂದು ಇಲ್ಲಿ ತಮ್ಮ ಫ್ರೆಂಡ್ ಸರ್ಕಲ್ಸ್ ಜೊತೆಗೆ, ಸ್ನೇಹಿತರೊಂದಿಗೆ, ಒಕ್ಕೂಟದೊಂದಿಗೆ ಆಟ ಪಾಠದಲ್ಲಿ ನಲಿದಾಡಿ ತಮ್ಮ ಮನಸ್ಸನ್ನು ಸಂತೋಷಪಡಿಸ್ಕೊಳ್ತಾರೆ. ಅದು ಅವರ ಒಂದು ಆರೋಗ್ಯ ಮತ್ತು ಆಯುಷ್ಯನೂ ಹೆಚ್ಚು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ. ಏಕೆಂತಂದರೆ ಬರೀ ಅಲ್ಲೇ ಇದ್ಕೊಂಡು ಅದೇ ಟೆನ್ಷನ್ನಾಗಿದ್ದರೆ ಅಂತಂದರೆ ಇಲ್ಲಿ ಟೆನ್ಷನ್ ರಿಲೀಫ್ ಆದಂಗೆ ಆಗುತ್ತೆ, ರಿಫ್ರೆಶ್ಮೆಂಟ್ ಆಗುತ್ತೆ. ಹೀಗಾಗಿ ಅವರು ಮಾಡಿರೋದು ಒಳ್ಳೆಯದು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವರೆಲ್ಲ ಸದಸ್ಯರಿಗೂ ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್. ಅರೆ ಇಷ್ಟೇ ಅಲ್ಲ, ಕೇಳಿ, ಈ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಹೇಳೋದನ್ನ ಮರೆಯೋಕ್ಕಾಗುತ್ತಾ? ಖಂಡಿತ ಇಲ್ಲ. ತುಮಕೂರಿನ PH ರೋಡ್ನ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲಿದೆ. ಇದು ದೊಡ್ಡವರಿಗೆ ಮಾತ್ರ ಅಲ್ಲ, ಸ್ಪೆಷಲ್ ಆಗಿ ಚಿಕ್ಕ ಮಕ್ಕಳಿಗೆ ಅಂತಾನೆ ವಿಶೇಷ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಾಗಿ ಹಾಗೂ ಮಕ್ಕಳನ್ನು ಅಂತರ್ಮುಖಿಯಿಂದ ಬಹಿರ್ಮುಖಿ ಆಗಿ ಮಾಡುವಂತಹ ಗೇಮ್ಗಳು ಇಲ್ಲಿ ಲಭ್ಯವಿದೆ. ಎಷ್ಟೇ ಆದ್ರೂ ವೈದ್ಯರ ತಂಡದಿಂದ ಪ್ರಾರಂಭವಾದ ರೆಸ್ಟೋರೆಂಟ್ ಅಲ್ವೇ? ಫನ್ ಜೊತೆ ಹೆಲ್ತ್ ವೇನಲ್ಲಿ ಕೂಡ ಯೋಚಿಸಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆಗ್ಲೇ ಹೇಳಿದಂತೆ ವಿಶೇಷ ಆಫರ್ ಕೂಡ ಇದೆ. ಯಾರು ರೆಸ್ಟೋರೆಂಟ್ ನಲ್ಲಿ ಇರುವಷ್ಟು ಹೊತ್ತು ಮೊಬೈಲ್ ಬಳಸದೇ ಇರ್ತಾರೋ ಅಂತವರಿಗೆ ಹೆಚ್ಚಿನ ಆಫರ್ಗಳು ಲಭ್ಯವಿದೆ. ಜನರ ಹೆಲ್ತ್ ಬಗ್ಗೆ ಕಾಳಜಿ ವಹಿಸುವ ಏಕೈಕ ರೆಸ್ಟೋರೆಂಟ್ ನಮ್ಮ ತುಮಕೂರಿನಲ್ಲಿರುವುದು ಒಂದು ರೀತಿಯ ಭಾಗ್ಯ ಅಂತಾನೆ ಹೇಳಬಹುದು. So this is a new cafe in Tumkur which has the combination of games and food also. So which is a new initiative step taken by this team. I hope they will do very well and all the best for the team. ಫಸ್ಟ್ ಟೈಮ್ ಇನ್ ತುಮಕೂರು ಒಂದು ಹೊಸ ಕಾನ್ಸೆಪ್ಟಲ್ಲಿ ಹೊಸ ಥರದೊಂದು ಕೆಫೆ ಗೇಮ್ ಬೈಟ್ಸ್ ಅಂತ ಶುರುವಾಗಿದೆ. ಒಳ್ಳೆ ಎಂಥೂಸಿಯಾಸ್ಟಿಕ್ ಟೀಮ್, ಒಂದು ಡಿಫ್ರೆಂಟಾಗಿ ಚೆನ್ನಾಗೇ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಆ್ಯಂಡ್ ಫಾರ್ ದ ಕೆಫೆ. ನಮಸ್ಕಾರ ಎಲ್ಲರಿಗೂ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಲುಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಡಾಕ್ಟರ್ಸು ತುಂಬ ಆರೋಗ್ಯಕರವಾದ ಫುಡ್ ಕೊಡ್ತಾರೆ. ಹಾಗೆ ಎಂಟರ್ಟೈನ್ಮೆಂಟ್ಗೂ ಗೇಮ್ಸ್ ಎಲ್ಲ ಆಟ ಆಡಿಸ್ತಾರೆ. ಎಲ್ಲರೂ ದಯವಿಟ್ಟು ಇಲ್ಲಿಗೆ ಬಂದು ಆಟನ ಆಡಿ ಫುಡ್ನ ಎಂಜಾಯ್ ಮಾಡಿ ಅನ್ನೋದಕ್ಕೆ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಗೇಮ್ ಬೈಟ್ಸ್ ಕೆಫೆ ಇದು ದಿಸ್ ಇಸ್ ನಾಟ್ ಎ ನಾರ್ಮಲ್ ಕೆಫೆ. ಫಸ್ಟ್ ಆಫ್ ಆಲ್ ಇದು ಒಂದೇನಂದರೆ ಆ್ಯಡೆಡ್ ಅಡ್ವಾಂಟೇಜ್, ಇಲ್ಲಿ ಗೇಮ್ಸ್ ಇರುತ್ತೆ ಮತ್ತು ಫುಡ್ ಕೂಡ ಇರುತ್ತೆ. ಇಟಾಲಿಯನ್ ಇದೆ, ಚೈನೀಸ್ ಇದೆ ಆ್ಯಂಡ್ ಅ ಬೆಟ್ ಆಫ್ ನಾರ್ತಿ ಫುಡ್ ಕೂಡ ಇದೆ. ಸೊ ನಿಮಗೆ ಗೇಮ್ಸ್ ಆಡ್ತಾ ಯು ಕ್ಯಾನ್ ಆರ್ಡರ್ ಫುಡ್ ಆ್ಯಂಡ್ ಆಲ್ಸೋ ಈಟ್. ಗೇಮ್ಸ್ ಅಂದರೆ ದಿಸ್ ಇಸ್ ಆಲ್ ನಾಟ್ ನಾರ್ಮಲ್ ಇಂಡೋರ್ ಗೇಮ್ಸ್ ಥರ ಅಲ್ಲ. ದೀಸ್ ಆರ್ ಆಲ್ ಬೋರ್ಡ್ ಗೇಮ್ಸ್, ಮೈಂಡ್ ಗೇಮ್ಸ್ ಇರುತ್ತೆ.
ಎಲ್ಲರೂ ಇವಾಗ ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಮೊಬೈಲ್ನ ಸೈಡಲ್ಲಿಟ್ಟು ಸ್ವಲ್ಪ ಬ್ರೈನ್ ಚುರುಕು ಮಾಡ್ಕೋಬೋದು. ದಟ್ ಈಸ್ ಆರ್ ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ದಿಸ್. ಮತ್ತು ವಿ ಹ್ಯಾವ್ ರೂಫ್ ಟಾಪ್ ಆಲ್ಸೋ ಫಾರ್ ದ ಪಾರ್ಟೀಸ್. ಬರ್ಡೇ ಪಾರ್ಟೀಸ್ ಮಾಡ್ಕೋಬೋದು, ಕಿಟಿ ಪಾರ್ಟೀಸ್ ಮಾಡ್ಕೋಬೋದು, ಅದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಆ್ಯಂಡ್ ವಿಲ್ ಬಿ ಹೋಸ್ಟಿಂಗ್ ಕ್ರಿಸ್ಮಸ್ ಪಾರ್ಟಿ ಮತ್ತು ಆ್ಯಂಡ್ ಫ್ಯೂ ಇವೆಂಟ್ಸ್ ವಿ ಆರ್ ಪ್ಲ್ಯಾನಿಂಗ್ ಅಕಾರ್ಡಿಂಗ್ ಟು ದ ಕ್ಯಾಲೆಂಡರ್. ವಿಲ್ ಬಿ ಪ್ಲ್ಯಾನಿಂಗ್ ಫ್ಯೂ ಇವೆಂಟ್ಸ್. ಆಫರ್ಸ್ ಎಲ್ಲ ಅದೇ ಇವಾಗ ನೆಕ್ಸ್ಟ್ ಕ್ರಿಸ್ಮಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಡಾಕ್ಟರ್ಸ್, ಇದು ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಇನ್ವೆಸ್ಟ್ ಮಾಡಿರೋದ್ರಿಂದ ಈ ಕೆಫೆಗೆ ಡಾಕ್ಟರ್ಸ್ಗೆ 10% ಆಫ್ ಇರುತ್ತೆ. ಮತ್ತು ಸ್ಟೂಡೆಂಟ್ಸಿಗೆ ಕೂಡ UG ಸ್ಟೂಡೆಂಟ್ಸ್ಗೆ 10% ಆಫ್ ಇರುತ್ತೆ. ಮತ್ತು ಮೋರ್ ದ್ಯಾನ್ 8 ಮೆಂಬರ್ಸ್ ಬಂದರು ಗೇಮ್ ಆಡೋದಕ್ಕೆ ಒಂದು ಟೀಮ್ ಆಗಿ ಅಂತ ಅಂದರೆ ದೇ ಆಲ್ಸೋ ಹ್ಯಾವ್ ಆಫರ್ಸ್. ಮತ್ತು ಮೊಬೈಲ್ ಮುಟ್ಟದೇ ಅವ್ರು ಆಡ್ತಾ ಇದ್ದಾರೆ, ಮೊಬೈಲ್ನ ಸೈಡಲ್ಲಿ ಇಟ್ಬಿಟ್ಟು ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ 5% ಆಫ್. ಇದೇನಕ್ಕೆ ಅಂದರೆ ದಿಸ್ ಇಸ್ ಅ ಮೋಟಿವೇಶನ್ ಫಾರ್ ಪೀಪಲ್ ಟು ಲೀವ್ ಮೊಬೈಲ್ ಅಸೈಡ್. ಎಲ್ಲರೂ ತುಂಬ ಅಡಿಕ್ಟ್ ಆಗಿರೋದ್ರಿಂದ ವಿ ಆರ್ ಗಿವಿಂಗ್ 5% ಆಫ್ ಆ್ಯಸ್ ಅ ಮೋಟಿವೇಶನ್. ಎಲ್ಲರೂ ಮೊಬೈಲ್ನ ಸ್ವಲ್ಪ ದೂರ ಬಿಟ್ಬಿಟ್ಟು ಈ ಥರ ಎಂಗೇಜ್ ಆಗಬೇಕು, ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಆವಾಗ ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದು ಒನ್ ಆಫ್ ದ ಮೋಟೋ ಆಫ್ ದಿಸ್ ಕೆಫೆ. ಸೊ ಎಲ್ಲ ಸ್ಟೂಡೆಂಟ್ಸ್ ವಿ ಆರ್ ಆಸ್ಕಿಂಗ್ ಮೇಜರ್ಲಿ ಯಂಗ್ ಜನ್ರೇಷನ್ ಯಾರ್ಯಾರು ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರೆ ಅವರು ಆದಷ್ಟು ಬಂದರೆ ಸ್ಟೂಡೆಂಟ್ಸಿಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಬನ್ನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ದಿಸ್ ನ್ಯೂ ವೆಂಚರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವೆಂಚರ್ನ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ಪ್ರೋತ್ಸಾಹಿಸಿದ್ದಾರೆ ಎಲ್ಲ. ಸೊ ಇದನ್ನು ನಾವು ಈ ಕಾನ್ಸೆಪ್ಟ್ ನಮಗೆ ಹೇಗೆ ಬಂತು ಅಂತಂದರೆ, ನಾವು ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ತಿದ್ವಿ ಇದನ್ನು ಎಲ್ಲ ನೋಡಲಿಕ್ಕೆ ಅಥವಾ ಆಡಲಿಕ್ಕೆ ಅಂತ. ಸೊ ಬಟ್ ಅದನ್ನು ಯಾಕೆ ನಾವು ಇಲ್ಲಿ ಟ್ರೈ ಮಾಡಬಾರ್ದು ಅಂತ ನಾವು ಈ ಕಾನ್ಸೆಪ್ಟ್ನ ಇಟ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಇದರಿಂದ ಏನು ಅಂತಂದರೆ ನಿಮ್ಮ ಟೇಸ್ಟ್ ಬಡ್ಸ್ ಕೂಡ ರಿಫ್ರೆಶ್ ಆಗ್ತದೆ, ಜೊತೆಗೆ ನಿಮ್ಮ ಬ್ರೈನ್ ಕೂಡ ರಿಫ್ರೆಶ್ ಆಗುತ್ತೆ ಅದೇ ಟೈಮಲ್ಲಿ. ಸೊ ಆ ವೆಂಚರಲ್ಲಿ ನಾವು ಈ ಕಾನ್ಸೆಪ್ಟ್ನ ಇನ್ಕ್ಲೂಡ್ ಮಾಡಿ ಈ ವೆಂಚರ್ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲರೂ ನಿಮ್ಮ ಪ್ರೋತ್ಸಾಹದಿಂದ ಈ ವೆಂಚರ್ಗೆ ಒಂದು ಒಳ್ಳೆ ಮೂವ್ ಸಿಗಲಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಸೊ ಥ್ಯಾಂಕ್ ಯು. ರೆಸ್ಟೋರೆಂಟ್ ಬಗ್ಗೆ ಇಷ್ಟೆಲ್ಲ ಹೇಳಿ ಅಲ್ಲಿ ಸಿಗೋ ಫುಡ್ ಬಗ್ಗೆ ಹೇಳದೇ ಇದ್ರೆ ಸರಿ ಅಲ್ಲ ಅಲ್ವಾ? ಕಾಂಟಿನೆಂಟಲ್ ಚೈನೀಸ್ ಫುಡ್ ಇಲ್ಲಿ ಸಿಗುತ್ತೆ. ಇಲ್ಲಿ ಹೆಚ್ಚಾಗಿ ಬೋರ್ಡ್ ಗೇಮ್ಗಳಿದ್ದು ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಇಲ್ಲಿ ಆಟ ಆಡಬಹುದು. ಡಾಕ್ಟರ್ಗಳಿಗೆ, ಸ್ಟೂಡೆಂಟ್ಗಳಿಗೆ ವಿಶೇಷ ಆಫರ್ ಇದೆ. ಇಲ್ಲಿ ಆಟ ಆಡ್ತಿದ್ರೆ ಮೊಬೈಲ್ ಮರೆಯೋದಂತೂ ಗ್ಯಾರಂಟಿ. ಇಷ್ಟೇ ಅಲ್ಲ, ಇಲ್ಲಿ ಪಾರ್ಟಿ ಹಾಲ್ಗಳು ಲಭ್ಯವಿದೆ. ಇಲ್ಲಿ ಎಲ್ಲಾ ರೀತಿಯ ಕಿಟ್ಟಿ ಪಾರ್ಟಿ, ಬರ್ತ್ಡೇ, ಕ್ರಿಸ್ಮಸ್, ನ್ಯೂ ಇಯರ್ ಪಾರ್ಟಿ ಮಾಡಬಹುದು. ತುಮಕೂರಿನ ಜನ ಎಂಜಾಯ್ ಮಾಡಲು 70 ಕಿಲೋಮೀಟರ್ ಇರುವಂತಹ ಬೆಂಗಳೂರಿಗೆ ಹೋಗ್ತಿದ್ರು. ಆದ್ರೆ ಈಗ ಅಷ್ಟು ದೂರ ಹೋಗುವ ಅವಶ್ಯಕತೆ ಇಲ್ಲ. ಇನ್ಮುಂದೆ ಫನ್ ಪಾರ್ಟಿ ತುಮಕೂರಿನಲ್ಲಿಯೇ ಮಾಡಬಹುದು. ನಮ್ಮ ಡಾಕ್ಟರ್ ಸೋಮಶೇಖರ್ ಸರ್ ಅವರ ಒಂದು ಎಲ್ಲ ಕೊಲೀಗ್ಸು ಮತ್ತು ಅವ್ರ ಜೂನಿಯರ್ಸು, ಶಿಷ್ಯರು ಎಲ್ಲ ಸೇರಿ ಒಂದು ವಿನೂತನವಾದಂಥ ಒಂದು ರೆಸ್ಟೋರೆಂಟನ್ನು ಮಾಡಿದ್ದಾರೆ, ಗೇಮ್ ಬೈಟ್ಸ್ ಅಂತ. ಇದರಲ್ಲಿ ಒಂದು ಥೀಮೇ ಒಂಥರ ಡಿಫ್ರೆಂಟ್. ಬಂದಿರೋರಿಗೆ ಸ್ಟ್ರೆಸ್ಸು ಬಸ್ಟ್ ಆಗಬೇಕು ಮತ್ತು ಕಾಮ್ ಆಗಿರಬೇಕು, ಮೊಬೈಲ್ ಲೋಕದಿಂದ ಈಚೆ ಇರಬೇಕು. ಸೊ ಆ ರೀತಿ ಕೆಫೆ ಪ್ಲಸ್ ಗೇಮ್ಸ್ ಇದೆರಡರೂ ಕೂಡ ಮೈಂಡ್ ರಿಫ್ರೆಶ್ ಆಗೋ ರೀತಿಯಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ರೆಸ್ಟೋರೆಂಟನ್ನು ಶುರು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶುಭ ಆಗಲಿ. ವಿಶೇಷ ಅಂದರೆ ಇಲ್ಲಿ ಮೋರ್ ದ್ಯಾನ್ ಮೆಜಾರಿಟಿ ಆರ್ ಡಾಕ್ಟರ್ಸ್, ಪ್ರಮೋಟರ್ಸ್ ಆರ್ ಡಾಕ್ಟರ್ಸ್. ಸೊ ಆದ್ದರಿಂದ ಏನೋ ಸೈಂಟಿಫಿಕ್ಕಾಗಿ ಒಂದು ಇಟ್ಕೊಂಡು ಬರೋವಂಥವ್ರಿಗೆ ಮೈಂಡ್ನ ಕಾಮ್ ಮಾಡಿ ಆಚೆ ಕಳಿಸ್ತಾರೆ. ಸೊ ಆದ್ದರಿಂದ ಈ ರೆಸ್ಟೋರೆಂಟು ತುಮಕೂರು ಜನತೆಗೆ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳ್ತೀನಿ. ಈ ರೆಸ್ಟೋರೆಂಟು ಯಶಸ್ವಿ ಆಗಲಿ. ಎಲ್ಲ ಪ್ರಮೋಟರ್ಸ್ಗೂ ಈ ರೆಸ್ಟೋರೆಂಟ್ನ ಮ್ಯಾನೇಜ್ಮೆಂಟ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾರೆ. ನನ್ನ ವಿಶ್ವಾಸ ಹೇಳ್ತೀನಿ. ಥ್ಯಾಂಕ್ ಯು. ಗೇಮ್ ಬೈಟ್ಸ್ ವೆರಿ ಇನೋವೇಟಿವ್ ಐಡಿಯಾ ಇದು. ನಾವು ಬರೀ ಫುಡ್ ಅಷ್ಟೇ ನೋಡ್ತಾ ಇರ್ತೀವಿ. ಹಿಯರ್ ಫುಡ್ ಆ್ಯಂಡ್ ಗೇಮ್ಸ್. ನೀವು ಗೇಮ್ಸ್ ಅಂದ ತಕ್ಷಣ ಕನ್ಫ್ಯೂಸ್ ಆಗಿರ್ತೀರಾ, ಯಾವ ಥರ ಬೋರ್ಡ್ ಗೇಮ್ಸ್ ಇದು, ಚೆಸ್, ಕ್ಯಾರಮ್, ಲೂಡೋ ಈ ಥರನಾ ಅಂತ. ಬಟ್ ಹಿಯರ್ ನೀವು ಬಂದರೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಆಫ್ ಗೇಮ್ಸ್ ಇದೆ ಅಂತ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಅಜ್ಜಿಗಳವರಿಗೂ ಆಡೋ ಥರ ಗೇಮ್ಸ್ಗಳಿದೆ. ಕೆಲವೊಂದು ಫನ್ ಗೇಮ್ಸ್ ಇದೆ, ಕೆಲವೊಂದು ಸ್ಟ್ರಾಟಜಿಕ್ ಗೇಮ್ಸ್ ಇದೆ. ಸೊ ನಿಮ್ಮ ಫೋನ್ ಬಿಟ್ಟು ಇಲ್ಲಿ ಬಂದು ಗೇಮ್ಸ್ ಆಡಿ ಆ್ಯಂಡ್ ವೆರಿ ಹೈಜಿನಿಕ್ ಫುಡ್ ಊಟ ಮಾಡಿ ಅಂತಲೇ ನಾನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಡಿಫ್ರೆಂಟ್ ಆ್ಯಂಡ್ ಮತ್ತು ಯುನೀಕಾಗಿ ಪ್ಲ್ಯಾನ್ ಮಾಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಓಪನ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಯುನೋ ನಮ್ಮ ಸೆಲ್ಫ್ ಕೇರ್ ತೊಗೊಳ್ಳೋ ಬದಲು ಅಗೇನ್ ವಾಟ್ ವಿ ಆರ್ ಗಿವಿಂಗ್ ಫಾರ್ ದ ಸೊಸೈಟಿ ಮ್ಯಾಟರ್ಸ್. ಸೊ ಇದು ಒಂದು ಒಳ್ಳೆ ಯುನೋ ಕೆಫೆ ಫಾರ್ ಸೊಸೈಟಿ ಆಲ್ಸೋ. ಅಂದರೆ ಅವರೆಲ್ಲ ಅವ್ರು ಚೇಂಜ್ ತೊಗೊಳೋಕ್ಕೆ ಒಂದು ಒಳ್ಳೆ ಏನೋ
opportunity. So I'm very happy, and your unique thought game, I'm just I have no words, so I just wish all the best and congratulations for that. ಗೇಮ್ ಅದೇ ಇವ್ರು ಹೇಳಿದಾಗೆ ನಾನು ಅಂದ್ಕೊಂಡಿದ್ದೆ ಲೈಕ್ ಲೂಡೋ, ಚೆಸ್, ಸಮಥಿಂಗ್ ನಮಗೆ ಗೊತ್ತಿರೋ ಥರ ಏನೋ ಒಂದಿರುತ್ತೆ, ಓನೋ ಸಮಥಿಂಗ್ ಆ್ಯಂಡ್ ಆಲ್. ಬಟ್ ಇಲ್ಲಿ ಬಂದಾಗ ದೇ ಹ್ಯಾವ್ ಪ್ಲ್ಯಾನ್ಡ್ ಡಿಫ್ರೆಂಟ್ ಗೇಮ್, ದೇ ಹ್ಯಾವ್ ಪ್ಲ್ಯಾನ್ಡ್ ಡಿಫ್ರೆಂಟ್, ಅಂದರೆ ಆಲ್ಮೋಸ್ಟ್ ದೇ ಹ್ಯಾವ್ ಸೋ ಮಚ್ ಆಫ್ ವೆರೈಟಿ ಆಫ್ ಗೇಮ್ಸ್. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಪ್ಲೇ ಮಾಡೋಷ್ಟರಲ್ಲೇ ವಿಲ್ ಹ್ಯಾವ್ ಸಮ್ ಮೈಂಡ್, ಅಂದರೆ ಮೈಂಡಿಗೆ ವರ್ಕ್ ಸಿಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇಟ್ ಇಸ್ ವೆರಿ ನೈಸ್. ಥರ್ಡ್ ಫ್ಲೋರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಾಕ್ಟರ್ಸ್ದು ಹೈಜೀನ್ ಬಗ್ಗೆ ಮಾತಾಡೋಂಗಿಲ್ಲ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಗೇಮ್ಸ್ ಕಾನ್ಸೆಪ್ಟ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಈಗ ಫ್ರೆಂಡ್ಸ್ ಎಲ್ಲ ಬಂದಾಗ ಬೋರ್ ಆಗ್ಲಾರ್ದಂಗೆ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ತುಂಬ ಇಷ್ಟ ಆಯ್ತು ಮ್ಯಾಮ್. ಒಳ್ಳೆ ಆಫರ್ಸ್ ಎಲ್ಲ ಇಟ್ಟಿದ್ದಾರೆ. ಡಾಕ್ಟರ್ಸಿಗೆ 10%, ಮತ್ತು ಸ್ಟೂಡೆಂಟ್ಸ್ಗೆ ID ಕಾರ್ಡ್ ಇದ್ದರೆ ಮತ್ತು ಇನ್ನೂ ಒಳ್ಳೆ ಚೆನ್ನಾಗಿ ಆಫರ್ಸ್ ಇಟ್ಟಿದ್ದಾರೆ. ಚೆನ್ನಾಗಿದೆ ಮ್ಯಾಮ್, ಒಳ್ಳೆ ಟೇಸ್ಟು. ಎಲ್ಲರೂ ಖಂಡಿತ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಈ ಫೀಲ್ಡೇ ಗೊತ್ತಿಲ್ಲ ಆ್ಯಕ್ಚುಲಿ, ಬೇರೆ ಯಾವುದ್ಯಾವುದೋ ಬಿಸ್ನೆಸ್ ಮಾಡ್ತಾಯಿದ್ರು. ಬಟ್ ಇದು ಹೊಸ ಕಾನ್ಸೆಪ್ಟು, ಅದನ್ನು ತೊಗೊಂಡು ಮಾಡಲೇಬೇಕು ಅಂತೇಳಿ. ಅದು ತುಮಕೂರಿನಲ್ಲಿ ಇಲ್ಲ ನಮ್ಮ ಕಾನ್ಸೆಪ್ಟ್ಗೆ. ಅದು ಬೆಂಗಳೂರಿಗೆಲ್ಲ ಹೋಗ್ತೀವಿ ಬರೋದು, ಲಾಂಗ್ ಜರ್ನಿ ಮತ್ತು ಟಯರ್ಡ್ ಆಗಿ ಬರೋದು ಅಷ್ಟೇ ಟಯರ್ಡ್. ಇಲ್ಲೇ ಮಾಡಿ ತುಮಕೂರಲ್ಲಿ ಯಾಕೆ ತೋರಿಸ್ಬಾರ್ದು ಅಂತೇಳಿ ಅವ್ರು ಇಲ್ಲೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಮಾಡಿದ್ದಾರೆ. ಬಟ್ ಸಕ್ಸಸ್ ಆಗುತ್ತೆ, ಯಾಕೆಂದರೆ ಸಪೋರ್ಟಿಂಗ್ ಚೆನ್ನಾಗಿದೆ ಎಲ್ಲ ಲೋಕಲ್ದು. ಇಲ್ಲಿ ಆಲ್ ಅಫಿಷಿಯಲ್ಸ್ ಎಲ್ಲ ನಮಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಒಂದು ಸೆಕೆಂಡ್ ಕಂಗ್ರಾಟ್ಸ್ ಹೇಳ್ತೀನಿ. ತುಂಬ ಪ್ರೌಡಾಗಿ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಮೇನ್ ನಾವು ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಯಾವ ಬೇಕಾದ್ರೂ ಮಾಡ್ಬೋದು, ಬಟ್ ಇನ್ವೆಸ್ಟ್ಮೆಂಟ್ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಸಪೋರ್ಟಿಂಗ್ ಇದೆಯಲ್ಲ, ಅದು ನಮಗೆ ತುಂಬ ಗ್ರೋತ್ ನಮ್ಮ ಬಿಸ್ನೆಸ್ಸಿಗೆ. ಅದು ಖುಷಿ ಆಗುತ್ತೆ ಆ ವಿಷಯ. ಆ್ಯಕ್ಚುಲಿ ಇದು ಈ ಥರ ಕಾನ್ಸೆಪ್ಟ್ ತುಮಕೂರಲ್ಲೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಆ್ಯಂಡ್ ಸಿನ್ಸ್ ಇದು ಹೆಂಗೆ ಅಂದರೆ, ನಾವು ಹೆಂಗೆ ಅಡಿಕ್ಟ್ ಆದ್ವಿ ಅಂದರೆ, ನಮಗೆ ಬೆಂಗಳೂರುವರೆಗೂ ಹೋಗೋದಕ್ಕಿಂತ ನಾವು ಇಲ್ಲೇ ಏನಾದರೂ ಮಾಡಿ ವಿ ವಾಂಟ್ ಟು ಎಂಟರ್ಟೈನ್ ತುಮಕೂರು ಪೀಪಲ್. ಆ್ಯಂಡ್ ಮೋರ್ ದೆನ್ ದಟ್ ಫೋನ್ದು ಸ್ವಲ್ಪ ಡಿಅಡಿಕ್ಷನ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮತ್ತು ನಾನು ಪೀಡಿಯಾಟ್ರಿಷನ್ ಆಗಿರೋದ್ರಿಂದ ನನ್ನ ಮಕ್ಕಳದು ಮೆಂಟಲ್ ಅಬಿಲಿಟಿನ ಸ್ವಲ್ಪ ಇಂಪ್ರೂವ್ ಮಾಡೋ ಅಂಥದ್ದು ಏನಾದರೂ ಮಾಡಬೇಕಂತ ಇತ್ತು. ಸೊ ಈ ಥರ ಬೋರ್ಡ್ ಗೇಮ್ಸ್ಗೆ ನಾವು ಆಡಿದಾಗ ನಂಗೆ ಅನಿಸ್ತು ಇದು ಒಂದು ಒಳ್ಳೆ ಆಪರ್ಚುನಿಟಿ ಟು ಟೀಚ್ ಕಿಡ್ಸ್. ಈ ಥರ ಒಂದು ಥಿಂಕಿಂಗ್ ಸ್ಕಿಲ್ಸ್ ಆಗಲಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ, ಅವ್ರನ್ನ ಇಂಟ್ರೋವರ್ಡ್ಸಿಂದ ಜಾಸ್ತಿ ಎಕ್ಸ್ಟ್ರೋವರ್ಡ್ಸ್ ಆಗಿ ಮಾತಾಡ್ಸೋದಾಗಲಿ, ಕಂಪ್ಲೀಟ್ ಒಂಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ನಾಟ್ ಜಸ್ಟ್ ಫಾರ್ ಕಿಡ್ಸ್. ಈ ಕೆಫೆ ಸ್ಟಾರ್ಟ್ ಮಾಡಿದ ಪ್ರಾಸೆಸ್ಸೂ ಹೆಂಗಿತ್ತಂದರೆ, ಒಬ್ಬೊಬ್ರದ್ದು ಒಂದೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಥರ ಇತ್ತು. ವಿ ಹ್ಯಾಡ್ ಲಾಟ್ ಆಫ್ ಫನ್. ಆ್ಯಂಡ್ ನಮ್ಮ ತುಮಕೂರು ಜನಕ್ಕೂ ಇಷ್ಟೇ ಫನ್ನ ನಾವು ಮುಂದೆ ಕೊಡಬೇಕಂತ ಇಷ್ಟ ಇದೆ. ತುಂಬ ಇವೆಂಟ್ಸ್ ಇದೆ, ತುಂಬ ಆಫರ್ಸ್ ಇದೆ, ನಮ್ಮದು ತುಂಬ ಪ್ಲ್ಯಾನ್ಸ್ ಇದೆ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ, ಫೋನ್ ಬಿಡಿ, ಗೇಮ್ ಆಡಿ. ಸ್ಟ್ರಾಟಜಿಕ್ ಗೇಮ್ಸ್ ಅಷ್ಟೇ ಅಲ್ಲ, ಗೇಮ್ಸಲ್ಲಿ ಎಲ್ಲ ಏಜ್ ಗ್ರೂಪಿನೂ ಕವರ್ ಮಾಡಿದ್ದೀವಿ ನಾವು. ಸಣ್ಣವರಿಂದ ಹಿಡಿದು ದೊಡ್ಡವರ ತನಕ. ಸಣ್ಣವರಿಂದ ಮೇಡಮ್ ಹೇಳ್ದಂಗೆ ಸಣ್ಣದ ಬ್ರೈನ್ ಡೆವಲಪ್ಮೆಂಟ್ ಗೇಮ್ಸು ಅದೂ ಇರುತ್ತೆ. ಬಟ್ ದೊಡ್ಡವ್ರಿಗೆ ಇದೇನಪ್ಪ ಸಣ್ಣವ್ರ ಗೇಮ್ ಅಂತಲ್ಲ, ಅದನ್ನು ಸ್ಟ್ರಾಟಜಿ ಗೇಮ್ಸು ಇದೆ. ಆಡ್ತಾ ಹೋದರೆ ಗೇಮನ್ನ ಮೊಬೈಲ್ ಬಿಟ್ಬಿಟ್ಟು ಗೇಮ್ ಅಡಿಕ್ಷನ್ ಥರ ಆಗುತ್ತಾ ಇರುತ್ತೆ ಇದು. ಸೊ ಎಲ್ಲ ಗೇಮ್ಸು ಆಡ್ಬೋದು. ಬೋರ್ಡ್ ಗೇಮ್ಸ್ ಎಲ್ಲ ಇದೆ. ಬೋರ್ಡ್ ಗೇಮ್ಸಲ್ಲಿ ಥರದ ಗೇಮ್ಸ್ ಇರುತ್ತೆ. ಮತ್ತು ನಾವು ಪಾರ್ಟಿ ಎಲ್ಲ ಮಾಡ್ತಾಯಿದ್ವಿ. ಪಾರ್ಟಿ ಹಾಲ್ ಇದೆ ಸಪ್ರೇಟಾಗಿ ನಮ್ಮದು. ಹೊರಗಡೆ ನೋಡಿದ್ರೆ ಆ ಪಾರ್ಟಿ ಹಾಲಲ್ಲಿ ನೀವು ಕಿಟಿ ಪಾರ್ಟೀಸ್ ಮಾಡ್ಕೋಬೋದು, ಬರ್ಡೇ ಪಾರ್ಟೀಸ್ ಮಾಡ್ಬೋದು. ಈಗ ಅಪ್ಕಮಿಂಗ್ ಈವೆಂಟ್ ನಮ್ಮದು ಕ್ರಿಸ್ಮಸ್ ಅಂತ ಮಾಡ್ಕೊತಾ ಇದ್ದೀವಿ. ಸೊ ಅದರಲ್ಲಿ ಆಫರ್ ಆಗಲೇ ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಮ್ಮ TV ಚಾನಲಲ್ಲೂ ನೋಡ್ಬೋದು, ನಮ್ಮ ವೆಬ್ಸೈಟಲ್ಲೂ ನೋಡ್ಬೋದು. ವೆಬ್ಸೈಟ್ ಮಾಡ್ತಾ ಇದ್ದೀವಿ. ಸೊ ಅರ್ಲಿ ಬರ್ಡ್ ಆಫರ್ ಇದೆ. ಬಂದರೆ ಕ್ರಿಸ್ಮಸ್ ಈವ್ ದಿನ ಫಸ್ಟ್ 50 ಮೆಂಬರ್ಸಿಗೆ ಮಾತ್ರ ಇದೆ. ವೆಜ್ ನಾನ್ ವೆಜ್ ಇದೆ. ಬೋರ್ಡ್ ಗೇಮ್ಸೂ ಇದೆ, ಮತ್ತು ಅದರ್ ಫನ್ ಗೇಮ್ಸ್ ವಿತ್ ಮ್ಯೂಸಿಕ್ಕು ಇದೆ. ಇದೇ ಥರ ಬೇರೆ ಬೇರೆ ಪಾರ್ಟೀಸ್ಗೂ ನಮ್ಮಲ್ಲಿ ಹಾಲ್ ಇದೆ, ಈವೆಂಟು ಇದೆ. ಪ್ಲಸ್ ನಮ್ಮದು ಮೇನ್ ಥಿಂಗ್ ಅಂದರೆ ಗೇಮಿಂಗ್ಸ್. ಇದು ಫಸ್ಟ್ ಟೈಮ್ ತುಮಕೂರಲ್ಲಿ ಎಂಟರ್ಟೈನ್ಮೆಂಟಿಗೆಲ್ಲ ಅಂತ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. 70 ಕಿಲೋಮೀಟರ್ಸ್ ನಿಯರ್ ಅಂತ. ಅಷ್ಟು ದೂರ ಹೋಗೋದು ಬೇಕಾಗಿಲ್ಲ. ನಮ್ಮ ತುಮಕೂರಲ್ಲೇ ಬೋರ್ಡಿಂಗ್ ಗೇಮ್ಸ್ ಅಂತ ಮಾಡ್ತಾ ಇದ್ದೀವಿ ವಿತ್ ಡೆಲಿಷಿಯಸ್ ಫುಡ್ ಅಂತ ಹೇಳ್ಬಿಟ್ಟು. ನಾವು ಕಾಂಟಿನೆಂಟಲ್ ಮತ್ತು ಚೈನೀಸ್ ಮೇಯ್ನಾಗಿ ನೋಡ್ಕೊತಾ ಇದ್ದೀವಿ, ವಿತ್ ಗೇಮಿಂಗ್ ನೋಡ್ತಾ ಇದ್ದೀವಿ. ಸೊ ನಮ್ಮದು ಆಫರ್ ಬಂದುಬಿಟ್ಟು, ನಾವೆಲ್ಲ ಡಾಕ್ಟರ್ಸ್ ಒಂದು 6 ಮೆಂಬರ್ಸ್ ಸೇರಿ ಮಾಡಿರೋದ್ರಿಂದ ನಮಗೆ ಗೊತ್ತು ಎಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅವ್ರ ಮೆನ್ಸಲ್ ಸ್ಟ್ರೆಸ್ ಹೋಗೋದಕ್ಕೂ ಒಂದು ಫನ್ ಗೇಮ್ ಮಾಡೋದಕ್ಕೂ 10% ಆಫ್ ದ ಆಫರ್. ಡಾಕ್ಟರ್ ಅಂತ ಬಂದರೆ ಅವ್ರಿಗೆ 10%. ಮತ್ತು ಮೇಯ್ನಾಗಿ ಇದು ಸ್ಟೂಡೆಂಟ್ ಓರಿಯೆಂಟೆಡ್, ಅವರಿಗೆ ಅರ್ಥ ಆಗಂಥ ಕಾನ್ಸೆಪ್ಟ್ಸ್ ಇರುತ್ತೆ. ಎನಿ ಸ್ಟೂಡೆಂಟ್ ವಿತ್ ID ಕಾರ್ಡ್ ಬಂತು ಅಂದರೆ ಅವ್ರಿಗೂ 10% ಆಫರ್ಸ್ ಇರುತ್ತೆ. ಮತ್ತು ನಮ್ಮ ಕಡೆಯಿಂದ ಓನರ್ಸಿಂದ ಯಾರು ರೆಫರೆನ್ಸ್ ಆಗಿದ್ದರೆ ಅವ್ರಿಗೂ 10% ಆಫರ್ ಇರುತ್ತೆ. ಮತ್ತು 5% ನಾವು ಆಡಬೇಕಾದ್ರೆ ಓನ್ಲಿ ಇಂದ ಮೊಬೈಲ್ ಗೇಮ್ ಆಡಬೇಕಾದ್ರೆ ಮೊಬೈಲ್ ಸೈಡಿಗೆ ಇಟ್ಬಿಟ್ಟು ಆಡಬೇಕು. ಹಂಗೆ ಥ್ರೂ ಔಟ್ ಕ್ಯಾಮ್ರಾ ಎಲ್ಲ ಇಟ್ಟಿರ್ತೀವಿ. ಸೆಕ್ಯೂರಿಟಿ ಕ್ಯಾಮ್ರಲ್ಲಿ ಚೆಕ್ ಮಾಡ್ತಾ ಇರುತ್ತೆ. ಸೊ ಆ ಗೇಮಲ್ಲಿ ಯಾರು ಒಬ್ಬರೂ ಮೊಬೈಲ್ ಯೂಸ್ ಮಾಡಿಲ್ಲ ಅಂದರೆ ಅವರಿಗೆ 5% ಆಫರ್ ಕೊಡ್ತಾ ಇದ್ದೀವಿ. ಮತ್ತು ಎಕ್ಸೈಟಿಂಗ್ ಆಫರ್ಸ್ ಬರ್ತಾನೆ ಇರುತ್ತೆ. ಗ್ರೂಪ್ ಆಫ್ 10 ಬಂದರೆ ಒಬ್ಬರಿಗೆ ಫ್ರೀ ಫುಡ್ ಆ ಥರ ಪ್ಲಾನ್ಸಿಂಗ್ ಅಂದ್ಕೊಂಡಿದ್ದೀವಿ ಈಗ. ಸೊ ಗ್ರೂಪ್ ಬಂದಾಗೆ ಗ್ರೂಪ್ ಫನ್ ಜಾಸ್ತಿ ಇರುತ್ತೆ. 2-3 ನಮ್ಮ ಕಡೆ ಭಾಳ ಗೇಮ್ಸ್ ಇದ್ದಾವೆ. ಬಟ್ ಜಾಸ್ತಿ ಗ್ರೂಪ್ ಬಂದಂಗೆಲ್ಲನೂ ನಮಗಿನ್ನ ಗ್ರೂಪ್ ಗೇಮ್ಸ್ ಆಡಿ ಸ್ವಲ್ಪ ನಾರ್ಮಲ್ ರೂಟೀನ್ ಗೇಮ್ಸ್ಗಿಂತ ನಾರ್ಮಲ್ ಚೆಸ್ಸೋ ಕೇರಮೋ ಆ ಥರ ಇಲ್ಲ. ಬೋರ್ಡ್ ಗೇಮ್ಸ್ ಅಂದರೆ ಎಲ್ಲರೂ ಏನಪ್ಪ ಇದು ಅಂತ. ಮತ್ತು ಕಾರ್ಡ್ಸ್ ಅಂದರೆ ಇಲ್ಲಿ ಗ್ಯಾಮ್ಲಿಂಗ್ ಏನೂ ಇರೋದಿಲ್ಲ, ಪ್ಯೂರ್ ಫನ್ನಿಗಾಗಿ ಆಡ್ತಾ ಇರುತ್ತಂಥ ಗೇಮು. ಸೊ ಬಂದು ಎಂಜಾಯ್ ಮಾಡಿ. ಇನ್ನು ರೆಸ್ಟೋರೆಂಟ್ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆದಿದ್ದು ವಿಶೇಷ ಅತಿಥಿಗಳಾಗಿ ದೇವದಾಸ್ ಚಿತ್ರತಂಡ ಭಾಗಿಯಾಗಿತ್ತು.
ಇನ್ನು ಮುಖ್ಯ ಅತಿಥಿಗಳಾಗಿ ಶಾಸಕರಾದಂತಹ ಜಿಬಿ ಜ್ಯೋತಿ ಗಣೇಶ್ ರವರು ಹಾಗೂ ಮಿಸ್ ಗ್ಲೋಬಲ್ ಏಷ್ಯಾ 2023 ವಿಜೇತ ವೈದ್ಯ ತಂಡ ಸೇರಿದಂತೆ ಹಲವರು ಭಾಗಿಯಾಗಿದ್ರು.